ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನ ಹತ್ತಿರವಾಗ್ತಾ ಇದ್ದಂತೆ ಅಯೋಧ್ಯೆಯಲ್ಲಿ ಭದ್ರತೆ ಕೂಡ ಹೆಚ್ಚಳ ಮಾಡಲಾಗಿದೆ. ನಾನೀಗ ಅಯೋಧ್ಯೆಯ ಲತಾ ಮಂಗೇಶ್ಕರ್ ಸರ್ಕಲ್ನಿಂದ ವರದಿಯನ್ನು ಮಾಡ್ತಾ ಇದ್ದೀನಿ. ಈ ಭಾಗದಲ್ಲಿ ನೋಡ್ಬೋದು ಎಷ್ಟು ಬಿಗಿ ಭದ್ರತೆ ಇದೆ ಅಂದರೆ ಕೇವಲ ಭೂಮಿ ಮಾತ್ರ ಒಂದೇ ಅಲ್ಲ, ನೆಲ, ಜಲ, ವಾಯು ಮೂರೂ ಭಾಗದಲ್ಲೂ ಕೂಡ ಈಗ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ಪೊಲೀಸ್ ಹಿರಿಯ ಅಧಿಕಾರಿಗಳು, ಉತ್ತರ ಪ್ರದೇಶ ಸರ್ಕಾರದ ಹಿರಿಯ ಅಧಿಕಾರಿಗಳು, DG, IG ಹಂತದ ಅಧಿಕಾರಿಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಸ್ಥಳ ಪರಿಶೀಲನೆಗಳನ್ನು ಮಾಡ್ತಿದ್ದಾರೆ, ಇಲ್ಲಿ ಕೈಗೊಳ್ಳಬೇಕಾದಂಥ ಕ್ರಮಗಳನ್ನು ಮಾಡ್ತಿದ್ದಾರೆ. ಜೊತೆಗೆ ಅಯೋಧ್ಯೆಯ ಅಥವಾ ಈ ಒಂದು ಫೈಸಲಾಬಾದ್ ಜಿಲ್ಲೆ ಏನಿದೆ, ಜಿಲ್ಲೆಯ SP ಇದರ ಸಂಪೂರ್ಣ ಉಸ್ತುವಾರಿಯನ್ನು ಕೂಡ ನೀಡಲಾಗಿದೆ. ಇದರ ಜೊತೆಗೆ ಸುಮಾರು 12ಕ್ಕೂ ಅಧಿಕ SPಗಳಿಗೆ ಈ ಒಂದು ಅಯೋಧ್ಯೆಯ ಸೆಕ್ಯೂರಿಟಿ ನೀಡಲಾಗಿದೆ, ಅದರ ಜವಾಬ್ದಾರಿಯನ್ನು ನೀಡಲಾಗಿದೆ. ಅಂದರೆ ಯಾವ ಮಟ್ಟದ ಬಿಗಿ ಭದ್ರತೆ ಇರುತ್ತೆ ಅಂತ ನೀವು ಊಹೆ ಮಾಡ್ಕೋಬೋದು. ಈಗಾಗಲೇ ಸಭೆಗಳನ್ನು ಕೂಡ ಮಾಡಲಾಗ್ತದೆ, ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಯಾವ್ಯಾವ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಹೇಗೆ ಇರಬೇಕು ಅದೆಲ್ಲವೂ ಕೂಡ ಈಗಾಗಲೇ ಮಾಹಿತಿಯನ್ನು ನೀಡಲಾಗ್ತದೆ. ಇದ್ರ ಜೊತೆಗೆ ನಿನ್ನೆ ಕೆಲವೊಂದಿಷ್ಟು ಮಂದಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ರು. ಲತಾ ಮಂಗೇಶ್ಕರ್ ಸರ್ಕಲ್ ಬಳಿ ಇರ್ಬೋದು, ಅದೇ ರೀತಿ ರಾಮ ಜನ್ಮಭೂಮಿ ಬಳಿ ಇರ್ಬೋದು, ಡ್ರೋನ್ ಮೂಲಕ CCTV ಮೂಲಕ ಎಲ್ಲರನ್ನೂ ಕೂಡ ನಿಯಂತ್ರಿಸುವಂಥ ಕೆಲಸ ಏನಾಗ್ತಾಯಿತ್ತು. ಈ ಸಂದರ್ಭದಲ್ಲಿ ಕೆಲವರ ಚಲನವಲನ ಅನುಮಾನಾಸ್ಪದವಾಗಿ ಕಂಡುಬಿಟ್ಟಿದೆ. ಅಂಥವ್ರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಈಗಾಗಲೇ ನೋಡಿದ್ರಿ ಯಾವ ರೀತಿ ಬ್ಯಾರಿಕೇಡ್ಗಳನ್ನ ಮಾಡಲಾಗಿದೆ ಅಂತ. ಇದ್ರ ಜೊತೆಗೆ ಅಲ್ಲೂ ಕೂಡ ಒಂದು ವಾಚ್ ಟವರನ್ನು ಮಾಡಲಾಗಿದೆ. ಅಲ್ಲೂ ಪೊಲೀಸ್ ಸಿಬ್ಬಂದಿಗಳನ್ನು ಈಗಾಗಲೇ ಅಲ್ಲಿ ನಿಗಾ ವಹಿಸೋದಕ್ಕೆ ಅವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿದೆ. ಇದ್ರ ಜೊತೆಗೆ ಇವತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೂಡ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳ ಜೊತೆಗೆ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಭದ್ರತೆ ಯಾವ ರೀತಿ ಇದೆ, ಎಲ್ಲ ವ್ಯವಸ್ಥೆಗಳು ಯಾವ ರೀತಿ ಇದೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ವಿಶೇಷವಾದ ಸಭೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಭದ್ರತೆ ತೀವ್ರಗೊಂಡಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನೋಡ್ಬೋದು. ನಿನ್ನೆ ಇಷ್ಟೊಂದು ಪೊಲೀಸ್ ಬಿಗಿ ಭದ್ರತೆ ಇರಲಿಲ್ಲ, ಅಲ್ಲಲ್ಲಿ ಮಾತ್ರ ಪೊಲೀಸ್ಗಳಿದ್ದರು. ಆದರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ವಾಹನಗಳನ್ನು ಪೊಲೀಸ್ ಸಿಬ್ಬಂದಿಗಳನ್ನು ನೋಡ್ಬೋದು. ಜೊತೆಗೆ ಜನರ ಓಡಾಟ ಕೂಡ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ತುಂಬಾ ಕಡಿಮೆ ಇದೆ. ವಾಹನಗಳ ಓಡಾಟ ಅಷ್ಟಿಲ್ಲ, ಜನರ ಓಡಾಟ ಕೂಡ ಅಷ್ಟಿಲ್ಲ. ಈ ಕಾರಣಕ್ಕೋಸ್ಕರ ಅಂದರೆ VIP ಮೂಮೆಂಟು, VVIP ಮೂಮೆಂಟ್ಗಳಂತೆ ಇವತ್ತಿನಿಂದ ಇನ್ನು ಮುಂದೆ ಹೆಚ್ಚಾಗುವಂಥ ಕಾರಣಕ್ಕೋಸ್ಕರ ಅನಗತ್ಯವಾಗಿ ಯಾರು ಸಂಚಾರ ಮಾಡ್ತಾರೆ, ಬೈಕ್ ಸವಾರರು ಸೇರಿದಂತೆ ಅನಗತ್ಯವಾಗಿ ಸಂಚಾರ ಮಾಡುವಂಥದ್ದು, ಅಥವಾ ಇಲ್ಲಿ ಪ್ರವಾಸಿಗರು ಯಾರು ಬರ್ತಾರೆ ಅಂಥವ್ರಿಗೂ ಕೂಡ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ಹಾಕುವಂಥ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ ಈ ಅಯೋಧ್ಯೆ ಅನ್ನೋದು ಈಗ ಈ ಕ್ಷಣಕ್ಕೆ ದೊಡ್ಡ ಭದ್ರಕೋಟೆ ಆಗಿದೆ. ಇದರ ಜೊತೆಗೆ ಸುಮಾರು 25,000 ಭದ್ರತಾ ಪಡೆಯ ಸಿಬ್ಬಂದಿಗಳು 25,000 ಸಿಬ್ಬಂದಿಗಳು ಇಡೀ ಅಯೋಧ್ಯೆಯನ್ನು ಕಾಯ್ತಾ ಇದ್ದಾರೆ. ಇದರ ಜೊತೆಗೆ ಸುಮಾರು 12 ವಿಶೇಷ ಪಡೆಗಳನ್ನು ಕೂಡ ಈಗಾಗಲೇ ಅಯೋಧ್ಯೆಗೆ ಕರೆತರಲಾಗಿದೆ. ಒಟ್ಟಿನಲ್ಲಿ ಅಯೋಧ್ಯೆಗೆ ಸಂಪೂರ್ಣವಾಗಿ ರಾಮನನ್ನು ಕಾಪಾಡೋದಕ್ಕೆ ಈಗ ಸರ್ಪಗಾವಲನ್ನು ಉತ್ತರ ಪ್ರದೇಶ ಸರ್ಕಾರ ಹಾಕಿದೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್ TV9 ಅಯೋಧ್ಯೆ.